ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೆ ನುಗ್ಗೆ ಮರದ ಹತ್ರ ಬಂದಿದ್ದೀನಿ. ನನ್ನ ಗಂಡಂಗೆ ನುಗ್ಗೆ ಸೊಪ್ಪಿನ ಸಾರು ತಿನ್ಬೇಕಂತ ಆಸೆ ಆಗ್ಬಿಟ್ಟೈತಂತೆ. ಅದಕ್ಕೆ ನಾನು ಬೇಡ ಅಂತ ಆದ್ರೂ ಕೇಳ್ತೇನಿಲ್ಲ, ನನಗೆ ಮಾಡ್ಕೊಡು ಅಂತಿದ್ದಾರೆ. ಅದಕ್ಕೆ ನುಗ್ಗೆ ಸೊಪ್ಪು ಕಿತ್ಕೊಂಡೋಗೋಣ ಅಂತ ಅಂದಿದ್ದೀನಿ. ಬನ್ನಿ ಫ್ರೆಂಡ್ಸ್. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಎಳೆ ನುಗ್ಗೆ ಸೊಪ್ಪು ಬೆಳಗ್ಗೆನೇ ಇವತ್ತು ಸಾಂಬಾರು ಏನು ಮಾಡೋಣ ಅಂತ ಕುಂತಿದೆ ಫ್ರೆಂಡ್ಸ್. ಇವರಿಗೆ ಮಧ್ಯಾಹ್ನಕ್ಕೆ ಬೇರೆ ಬೇಕಲ್ಲ, ಅದಕ್ಕೆ ನುಗ್ಗೆ ಸೊಪ್ಪೆ ಕಿತ್ಕೊಂಡು ಸಾಂಬಾರು ಮಾಡಂತ ಅಂದರು. ಯಾಕೆ ಹಿಂಗ ನೋಡಿದ್ರೆ ನುಗ್ಗೆ ಸೊಪ್ಪು ಯಾಕೆ ಕಿಂತರ ಆಯ್ತಲ್ಲ ಇಲ್ಲಿ? ಸುಮ್ ಕೊಡ್ತೈತೆ. ಸುಮ್ ಕೊಡ್ತೈತೆ. ಯಾವ ಸಲ ನಿಂಗೆ ಆಗಿತ್ತಿಲ್ಲ ಕಣ್ಲ? ಅದು ಎಲ್ಲ ಉದ್ರೋಗಿ ಮತ್ತೆ ಹೊಸ್ದಾಗಿ ಸಿಗುತ್ತೆ. ಕರಿಬೇವು ಸೊಪ್ಪು ಈ ಗಿಡ ಒಳ್ಳೆ ಚೆನ್ನಾಗೈತೆ. ಸಾಕಲ್ಲ ಎಷ್ಟು? ಸಾಕು. ಈ ಕಡೆ ಎರಡು ಬಲ್ತಿರತ್ ಕಿತ್ಕ ತೀರ ಎಳೆ ಕಿತ್ಕೊಂಡ ಕಂದ್ರ ಆಯ್ತದೆ. ಇದೇ ಕಂದ್ರಾಗಕ್ಕೆ ಬೆರಕೆ ಸೊಪ್ಪು. ನುಗ್ಗೆ ಸೊಪ್ಪು ಕೈ ಬರ್ತದೆ. ಕೈ ಬರಲ್ವಾ? ಯಾರು ಹೇಳಿದ್ ನಿಂಗೆ ನುಗ್ಗೆ ಸೊಪ್ಪು ಕೈ ಕೆಳಗೆ ಹಾಕಿದ್ರೆ ನುಗ್ಗೆ ಸೊಪ್ಪು ಕೈ ಬರ್ತದೆ ಭೂಮಿಗೆ. ಈಗ ಆಲೆ ಇದ್ರದ್ದು ಇಂಥ ಸಣ್ಣ ಕಾಯಿ ಹೊಡೆದಿಲ್ಲ ಇದ್ಬಿಡ್ತದೆ ಇದು. ನೋಡಿ, ಸಗಣಿ ಇಲ್ಲ, ಸಗಣಿ ಹಾಕಿದ್ದೀನಿ ಆಡಿಗೆ. ಆಡು ತಿನ್ಬಾರ್ದು ಅಂತ ಕೆಡುವಿಗೆಲ್ಲ ಸೊಪ್ಪಲ್ಲ. ನಮ್ಮ ಕರಿಬೇವು ಸೊಪ್ಪು ಮಾತ್ರ ಚೆನ್ನಾಗಿ ಅಂಟ್ಕೊಂಡೈತೆ. ಮುಂಜಾನೆ ಯಾಕೆ ಹೆಂಗೆ ಕೂಗ್ತಾನಲ್ಲ ಇವತ್ತ? ನೆನ್ನೆ ನಿಮ್ಮ ಅಪ್ಪ ಬಂದಿರ್ತೀವಲ್ಲ, ಇವತ್ತೇನಾರ ಬರ್ಬೋದೇನಪ್ಪ. ಕೂಗ್ದಾಗೆಲ್ಲ ನಿಮ್ಮ ಅಪ್ಪರಂಗಿದ್ದರೆ ಡೈಲಿ 2 ಸಲ ಬಂದು ಹೋಗ್ಬೇಕಾಯ್ತು. ನೋಡಿ ಹೆಂಗೆ ಮುರಿದೋಯ್ತಾರೆ ಇದು. ದೀಪದು ಬತ್ತಿ ಬರ್ತಲ್ಲ ನೋಡಿ, ಇದೊಂದು ಗಿಡ ನಾವೇ ಹಾಕಿದ್ದು, ಮುಟ್ಕೊಂಡು ಹೋಗೈತಿ. ಆಡಿಗೆ ಹಾಕೋಣ ಕಟ್ ಮಾಡ್ಕತ್ತಾಗೆ ಹತ್ತಿ ಬಿಡಿಸ್ಕೋಬೇಕಿತ್ತು. ಹತ್ತಿ ಹೊರಗಡೆ ಯಾರು ತಮ್ಮತ್ತೀರ ನಮ್ದು ನೋಡಿ ಎಲ್ಲ ಬಿಡಿಸ್ಕೈದ. ಅವಳು ಆಲೆ ಕೂಗ್ತಾಳೆ ತಿಂಡಿ. ಹೊಸಿ ಹತ್ತಿ ಬಿಡಲ್ಲ ಪಾಪ ಇದು. ಹಾಸಿಗೆಗೆಲ್ಲ ಹಾಕ್ತಾರಲ್ಲ ಆ ಹತ್ತಿನ? ಇದು ಯಾವ ಹತ್ತಿ? ದೀಪಕ್ಕೆ ಅದು ಬತ್ತಿ ಮಾಡ್ತೀವಲ್ಲ. ನೋಡಿ ಇಷ್ಟೊತ್ತರ ಬಂದು ಒಂದೊಂದು ಕಡ್ಲಿ ಎಷ್ಟೊತ್ತರ ಸಿಕ್ಕೈತೆ. ಮುರ್ಕತ್ತ ಗಾಡಿ ಕಟ್ಟರೆ ಆಯ್ತದೆ. ಎಲ್ಲ ಮುಚ್ಕೊಡ್ಲು ಕಟ್ ಮಾಡ್ಕ. ಅಲ್ಲಿ ಗೆಡ್ಡೆ ಕಟ್ ಮಾಡೋ. ಅಲ್ಲ ನೋಡಿ, ಈ ಕಡೆ ಕದಂಗೆ ಹೊಡಿ ಸ್ವಲ್ಪ ಹೋಲಿ. ಗಿಡ ಕಟ್ ಮಾಡಕ್ಕಾಯ್ತಲ್ಲ. ಮಚ್ಚ ನೋಡತ್ತೆ. ಅಯ್ಯೋ ಎಲೆ ಉದ್ರೆ ಹೋದು. ಕಟ್ ಮಾಡೋ ಸ್ಟೈಲ್ಗೆ ಎಲೆ ಅರ್ಧ ಉದ್ರೋದು. ಎತ್ಕ ಆಡಿಗಲ್ಲಿ ಕಟ್ತೀನಿ ಪಟಾಪಟ್ನೆ. ಏಳು ಮಧ್ಯಾಹ್ನಕ್ಕೆ ಹೇಳ್ತೀಯ. ಈಗ ಸ್ವಲ್ಪ ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ ಸ್ವಲ್ಪ. ಏನು ತರ ಹೂವಿನ ಗಿಡ ನೋಡಿ ಹೆಂಗೆ ಆಡುಗಳು. ನೀವು ಕೊಟ್ಟಿಗೆ ಕೂಡ ಹಾಕ್ಬಿಟ್ಟು ಬಾಕ್ಲ ಹಾಕಬೇಕಪ್ಪ. ನಾನು ಅಷ್ಟೊಂಥರ ಕಷ್ಟಪಟ್ಟು ಎಬ್ಸಿದ್ದೆ. ಅವು ಕಟ್ ಮಾಡಿ ಎಲೆ ಕೆಳಗೆ ಹಾಕ್ತಕ್ಕಣ ನೋಡಲಿ. ಅದಿನ್ನೆಂಥ ಸೊಪ್ಪು ಕಟ್ಬೇಕು ಕಣಪ್ಪ ಇವಕ್ಕೆಲ್ಲವ. ಈ ಕೋಳಿಗೆಲ್ಲ ಕಲ್ಮಂಡ್ರಾಗೆ ಖಾಲಿ ಮಾಡ್ತಾರ ನೋಡಲಿ. ಅವನ ತಂದು ಎಷ್ಟು ತಿಂಗಳಾಯ್ತು ಹಂಗೆ ಇದು ಹಂಗೆ ಮಡಿಕೊಂಡಿದ್ವಿ. ಖಾಲಿ ಮಾಡು. ಕೋಳಿ ಮರಿ ಆಳು ಕಕ್ಕ ನೋಡಿ ಅಲ್ಲೂ ಮೇಯ್ತವೆ. ಅವೇನು ಈಗ ಊಡಪ್ಪ ಯಾಕಂತ ತಿಂತವೆ. ಬೇಕಿ ಬಣ್ಣ ಇಲ್ಲ ತಾನೇ ಸೊಪ್ಪಲ್ಲಿ ಗೆಂಡೆ ತಿನ್ಕತಾನೆ. ಗೆಂಡೆ ದಿನ ಆಚಕಿಕ್ ಹೋಗಿದೀಯಾ? ಗೆಂಡೆ ಆಲೆ ಮಂಡೆ ಹೊರ್ಕೊಂಡು ತಿಂತಿದ್ದ, ಓಡಿಸ್ತೆ ನಾನು.
ಕಾಳು ತರಕ್ಕೆ ಹೋಗಿದ್ದೆ, ಅಲ್ಲೆಲ್ಲ ಕೂನಿ ಬಕೆಟ್ ಇತ್ತಲ್ಲೆಲ್ಲ. ಅದ್ರ ಮೇಲೆ ಮಡಗಿದ್ದೀನಿ ನೋಡಲ್ಲಿ ಸ್ವಲ್ಪ ಮೇಲೆ. ಇವ್ ನೋಡ ಸೊಪ್ಪು ತಿನ್ನ ತಿನ್ಕಡೆ ಬಿಟ್ರಲ್ಲ ಅಲ್ಲೇ. ಇವಳು ತಿಂತಾವಳೆ ಎಟಸ್ಕೊಂಡು. ಅದಕ್ಕೆ ಜಲ್ದಿ ಖಾಲಿ ಆಗೈತೆ. ಆ ಕೋಳಿ ಕುಣ್ಸೋ ನಡೀತಾರ ನೋಡ್ರಿ, ಗೆಂಡೆ ಏನಂತ ಅಂತ ಓಡ್ಬೇಕು. ಹಿಡಿ ಗೆಂಡೆ. ಒಂದು ಟೊಮೊಟೊ ಮತ್ತು ತೊಗರಿಬೇಳೆ. ನಮ್ಮ ಕಡೆ ಮಳೆನೇ ಊದಿಲ್ಲ. 15 ದಿನ ಮಳೆ 15 ದಿನ ಆಯಿತು ಮಳೆ ಊದು. ಅದು ಎಲ್ಲಿ ಹೋಯ್ತಪ್ಪ ಮಳೆ? ನಾವು ಹೊಲಕ್ಕೆ ಬೆಳೆ ಹಾಕ್ದಾಗಿಂದ ಮಳೆನೇ ಹೊಂಟೋಗೈತೆ, ಮಳೆನೇ ಇಲ್ಲ. ಇಷ್ಟರೊಳಗೆ ಎಲ್ಲ ಹೆಸರು ಗಿಡ, ತಣ್ಣಿ ಗಿಡ, ಉದ್ದಿನ ಗಿಡ ಎಲ್ಲ ಏನು ಗೊತ್ತಾ ಇದಾಗಬೇಕಾಯಿತು, ಹೂವು ಚೊಟ್ಟು ಆಗಬೇಕಾಯಿತು ಗಿಡಗಳು. ಮಳೆನೇ ಹೊಂಟೋಯ್ತು. 15 ದಿನ ಆಯ್ತು ಮಳೆ ಊದು. ಅದು ಎಲ್ಲಿ ಹೋಯ್ತಪ್ಪ? ಮಳೆ ಇಲ್ಲದೆ ನೋಡಿ ಅಲ್ಲ ಕೊಯ 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 ಅಂತ ಅಡಿಕೆ ಗಿಡ ಎಲ್ಲ ಇದು ಕಲರೇ ಚೇಂಜ್ ಆಗ್ಬಿಟ್ಟೆ. ಹೆಂಗೆ ಯಾವ ಥರ ಮಳೆ ಉಯ್ತದೆ ಅಂತ ನೀರು ಬಿಡ್ದಲೆ ನೀರು ಬಿಡೋಕೆ ಹೆಂಗೆ ಗೊತ್ತಾ, ಪೈಪ್ ಎಳ್ದಾಡಕ್ಕಾಗಲ್ಲ ಇದ್ರೊಳಗಡೆ, ಎಲ್ಲ ಗಿಡ ಇದಾಯ್ತವೆ ಅಂದ್ಬಿಟ್ಟು ಇಲ್ಲ. ನಾನು ನೀರೊಳಗೆ ಉರಾಯ್ಕೊಳ್ಳೋಣ. ನೀನು ಹೋಗಪ್ಪ ಉರಿಯಾಕ, ನನಗೆ ಅಡುಗೆ ಮಾಡ್ತಾ ಇಲ್ವಾ? ಕಚ್ಕೊಟ್ಟಿದ್ರೆ ನಮ್ಮ ಮುಂದಕ್ಕೆ ಇದಾಯ್ಕೊಳ್ಳೋಣಪ್ಪ. ಬರ್ರಿ ತಡೆ ಉಸಿ ಕಾಯಿ ಮಾಡಿ ತಂದು ಆಯ್ಕತಿ. ನಾನೇ ನಿನ್ಗೆ ಹೇಳಿದ್ರಿ ಇವತ್ತು ಹೇಳಿದ್ರೆ ನಾಳೆ ಕಾಯಿ ಕೊಡ್ತೀಯ. ನೀರೊಳಗೆಲ್ಲ ಇಲ್ಲಿ ಕಾಯಿ ಮಠ ಸ್ಟಾಕ್ ಮಾಡಿ ಕಡಿದೀವಿ ಹೊಸಿಯ. ಎಡೆ ಮಠಗಳ ಬರ್ಬಂದು ಇವಾದ್ರೆ ಏನಿಲ್ಲ, ಒಂದು 10 ಕಾಯಿ ಮಟ್ಟೆ ಹಾಕ್ಬಿಟ್ರೆ ಚೆನ್ನಾಗಿ ಕಾಯಿ ಕತ್ತವೆ. ಅದಕ್ಕೋಸ್ಕರ ಕಾಯಿ ಮಟ್ಟೆ ನಮ್ಮ ಕಾಯಿ ಮಟ್ಟೆ ನಾವು ಹೊರಗಡೆಯಿಂದ ಕಾಯಿ ಮಟ್ಟೆ ತಂದಿರೋದಿದೆ. ನಾನು ಇಲ್ಲಿ ಕೆಲಸ ಮಾಡ್ತೀನಲ್ಲ, ಅವ್ರು ಕೊಟ್ಟಿರೋದು ಕಾಯಿ ಮಟ್ಟೆ. ಹೇಳಿ ಕಡೆಗೆ ಆ ಕೋಳಿ ಮರಿ ಕರ್ಕೊಂಡು ಅವ್ನು ದಡಿ ಬರ್ತೈತಲ್ಲ, ಅವನ್ನೇನಿಲ್ಲ ಒಂದೇ ಸಲ ನಾನು ಒಂದು 10 ಕೋಳಿ ಮರಿ ತಿನ್ಕಡಿಂದ ಒಂದೇ ಸಲ ಅವನು. ಇಷ್ಟೊಂಥರ ನೀರು ಇಕ್ಕಿದೆ ಅಂತಾರೆ. ಇದನ್ನು ಯಾವತ್ತು ಕಾಯೋದಿದು? ಅಯ್ಯೋ ನೋಡಿಲಿ, ಈ ಒಲೆ ಕಚ್ಕೊಂಡೈತೆ. ಇಷ್ಟೊಂಥರ ಆಗ ಟೈಮ್ ಅಷ್ಟೊಂಥರ ಆಯ್ತು ನೋಡಿ. ಬೆಳಗ್ಗೆ ಕಾಯಿ ಅನ್ನು ಜೀವನದಲ್ಲಿ ಬುದ್ಧಿ ಕಲ್ತ್ಕೊಳ್ಳಿ, ಉದ್ದಾರ ಆಗ್ಲಿ ಅಂತ ಓದ್ಬಿಡ್ತೀಯ. ಬುದ್ಧಿ ಕಲ್ತ್ಕೊಳ್ಳಿ ಅಂತ. ನಾನು ನಿನಗೆ ಬುದ್ಧಿ ಕಲ್ತಾ ಇಲ್ಲ, ಈಗ ರಬ್ಬಳೆ ಕಲ್ತಿರೋದು ಬುದ್ಧಿಯ. ಇನ್ನುವೇ ಇದು ಈ ಒಂದು ಬರಲ್ಲ ತಿಮ್ಮಿ. ಮುಚ್ಚ ಬಾಯ. ಬೆಳಗಿಂದ ಕಾಯ ಅನ್ನೋದು ಒಂದು ಗೊತ್ತು ನನಗೆ. ಸರಿ ಆಯ್ತು, ಕಯ ಅಂತ ಯಾಕಂತೀನಿ ಅಂತಂದ್ರೆ, ನಿನ್ನೆ 1,000 ರೂಪಾಯಿ ದುಡ್ಡು ಏನ್ ಮಾಡ್ದಪ್ಪ? 1,000 ರೂಪಾಯಿ ಹೆಂಗೆ ಖರ್ಚಾಯ್ತೇನು? ಏನು ಮಾಡ್ತೀಯ? ಅದಕ್ಕೆ 1,000 ಖರ್ಚು ಮಾಡಿದೆ ಅಂತ ಬೆಳಗಿಂದ ಕಾಯ ಅಂತ ಕುಂತಿದ್ಯಾ ನಾನು. ಏನಾಯ್ತಪ್ಪ 1,000 ರೂಪಾಯಿ ದುಡ್ಡು? 1,000 ರೂಪಾಯಿ ಏನಕ್ಕೆ ಕೊಡು? ಏನಾರು ಐಟಮ್ಸ್ ತಗೊಂಬಂದ? ಏನು ತಗೊಂಬಂದಿಲ್ಲ. ಇಲ್ಲ, ನಾನು ಒಬ್ಬನೇ ತಿನ್ಕೊಂಬಿಟ್ಟಿದ್ದೀನಿ 1,000 ರೂಪಾಯಿ ತಾನು. ಅದಕ್ಕೆ ಬೆಳಗಿಂದ ಲೆಕ್ಕ ಕೇಳ್ತಾ ಇದ್ದೀನಿ. ಲೆಕ್ಕ ಹೇಳ್ದಲ್ಲೇ ನಾಟಕ ಆಡ್ತಾವ್ರೆ, ಅದಕ್ಕೋಸ್ಕರ ಕ್ಲಾಸ್ ತಗೊಂಡಿರೋದು. ನಾನೇ ಖರ್ಚು ಮಾಡ್ಕೊಂಡು 1,000 ರೂಪಾಯಿ. ಮನೆಯವರು ಯಾಕಾದ್ರೂ ರಜಾ ಹಾಕ್ತಾರೋ ಮಲ್ಲಿರ್ತಾರೋ ಅಂತ ಅನ್ಸುತ್ತೆ ಒಂದೊಂದ್ಸಲಿ. ಸುಮ್ ಕೆಲ್ಸಕ್ಕೆ ಹೋದ್ರೆ ಬೆಟರು ಅಂತ. ಯಾಕೆ ರಜಾ ಹಾಕಿದ್ರೆ ಖರ್ಚು ಜಾಸ್ತಿ ಬೀಳ್ತವೆ ಅಂತಾನ? ಅಲ್ಲಿ ನೋಡಲ್ಲಿ ಒಂದ್ ಜನ ಬಂದ, ಪಕ್ಕದಲ್ಲಿ ಬಂದ. ಅಲ್ಲಿ ಬಂದ ಅವ್ರು ನೋಡಲ್ಲಿ ಗುದ್ದಾಡ್ತಾವ್ರೆ. ಅವ್ನಿಗೆ ಹೊಡಿಲ್ಲ ಪಾಪ, ನೋಡಲ್ಲಿ ನೋಡಲ್ಲಿ ಇಬ್ರು. ಬರ್ರಿ ನೀವಿಬ್ರು. ಅವನ್ಗೇನು ಕಿವಿಲಿ ಉಣ್ಣೆ ಎಷ್ಟೊಂದು ಕಚ್ಚೆ ಕಿವಿಲ. ಕೊಳಗೆ ಈರುಳ್ಳಿ ಎಲ್ಲ ಸೀದೋದು ನೋಡೋ ಆಮೇಲೆ ಇಲ್ಲೇ ಚೆನ್ನಾಗಿ ಉರಿತೈತಲ್ಲ ಇಕ್ಕುವೆ. ಮುದ್ದೆ ಮಾಡ್ತೀಯಾ? ಏನೋ ಮಾಡಿ ಕೊಡವ. ಗಂಡ
ಗಂಡ ಏನಂದ್ರೆ ಫ್ರೆಂಡ್ಸ್ ಪುಣ್ಯಾತ್ಮ ರಜಾ ಹಾಕಿದಿನ ಕೈಗೆ ಸಿಗಲ್ಲ. ನೆನ್ನೆ ಎಲ್ಲರೂ ಸ್ನಾನ ಮಾಡ್ಕೊಂಡು ಆರಾಮಾಗಿ ನೀರು ಕಾಸ್ಕೊಂಡು ಸ್ನಾನ ಮಾಡ್ಕೊಂಡು ಆರಾಮಾಗಿ ಮಲ್ಲಿರ್ತಾರೆ. ಬರೀ ಅಲ್ಲಿ ಇಲ್ಲಿ ಫೋನೇ ಎತ್ತಲ್ಲ. ಹೊರಗಡೆ ಹೋದ್ರೆ ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ. ಇನ್ನು ಎಂಥ ಗಂಡ್ಸು ಅಂತ ನಾನು ಫೋನೇ ಎತ್ತಲ್ಲ. ಯಾಕಾದ್ರೂ ಫೋನ್ ಮಾಡ್ತಾವಳು ಅನ್ನಂಗೆ ಆಯ್ತದೆ ಇವ್ರಿಗೆ. ಅದಕ್ಕೆ ರಜನೆ ಹಾಕಿಸ್ಬಾರ್ದು ಇವ್ರನ್ನ. ಸುಮ್ಮನೆ ಇದು ಬರೀ ಕಂಪ್ಲೇಂಟ್ ನೀನು ಯಾವಾಗಲೂ ಕೆಲ್ಸಕ್ಕೆ ಹೋಗ್ಲಿ ಅಂತ ಬಿಡ್ಬೇಕು, ಹಂಗಾದ್ರು ಸರಿ. ಬರೀ ಕಂಪ್ಲೇಂಟ್ ಹೇಳೋದೇ ಆಯ್ತು ನೀನು. ಮಸಾಲೆ ಹೋಗಿ ರುಬ್ಕೊಂಬತ್ತೀನಿ. ಇಲ್ಲಿ ಏನು ಈರುಳ್ಳಿ ಜೀರಿಗೆ ಮೆಣಸು ಏನೂ ತಂದಿಲ್ಲ, ಮನೆ ಒಳಗೆ ಐತೆ. ಜೀರಿಗೆ ಮೆಣಸು ಹುಣಸೆ ಹಣ್ಣು ಎಲ್ಲ ಹಾಕಿರು. ಬೇಡ ಸಾಯಂಕಾಲ ಹೊಸ ಕೊಡು. ಈ ಮೇವಿಲ್ಲ ಕತ್ಕುವೆ. ಸಣ್ಗಾಯ ಇಲ್ವಾ? ಆ ವೈರ್ ಡ್ಯಾಮೇಜ್ ಆಗಿರ್ತವೆ, ನೋಡ್ಕೊಂಡು ರುಬ್ಬು. ಎಷ್ಟು ಯಾವ್ದು ತಕೊಂಡ ಮಾತ್ರ ನೋಡು. ಹಾಲಿ ಏನು ಕೂಗಿ ಎಳೀತಾವಳಿ. ಏನು ಒಪ್ಪ ತಿಂಡಿ ಇಲ್ಲ ಅಂದ್ಬಿಟ್ರೆ ಅವ್ರನ್ನ ಹಿಡಿಯೋಕ್ಕಾಗಲ್ಲ. ಆಯ್ತು ಅಯ್ಯೋ ನೋಡಿ. ನಡಿ ಇಲ್ಲ ಎಲ್ಲ ತಿನ್ಕೊಂಡು ಬಕೆಟೆಲ್ಲ ಇದು ಮಾಡಕ್ಕೆ ತರ್ತಾರೆ. ತಗೊಂಡು ಮೊಸರು ತಗೊಂಡು ಇಕ್ತೀನಿ. ಮಾತ್ರ ಕರಿಬೇಕು ಮಾತ್ರ ಇದಕ್ಕೆ ಹಾಕಿದೀಯ ಅದಕ್ಕೆ ಇದಕ್ಕೆ ಕೈ ಹಾಕೊಂಡ್ಸಲಿ ಮಾತ್ರ ನೋಡು. ಇದಾಗಿಲ್ಲ ಅಂತ ಹಂಗೆ ಮೂರಿ ನೋಡ್ತಿರ್ತಾರೆ. ಎಪ್ಪತ್ತಿಗೆ ಇನ್ನೊಂದು ಸ್ವಲ್ಪ ಹಂಗೆ ಐತಲ್ಲ ನೋಡಿಲ್ಲ, ಐತೆ ಹಂಗೆ. ಕುಡಿ ಎಲ್ಲಿ ಬನ್ನಿ ನಿಮ್ಮಮ್ಮ ತಗ ಕುಡಿಲ್ಲ. ಇವರು ಬರೀ ನೀರಾದ್ರೂ ಕುಡಿಯಲ್ಲ. ಹಿಂಗೊಂದು ಸ್ವಲ್ಪ ಮೊಸರು ಏನಾದ್ರು ತಿಂಡಿ ಪಂಡಿ ಹಾಕಿದರೆ ಕುಡಿತಾರೆ. ಅಡಿಗಡೆ ಐತೆ ಮಾತ್ರೆ ಇದೆಲ್ಲ ಪವರಲ್ಲಿ ಇದಕ್ಕೆ ಮಾಡೋಣ ಅಂತೀಯ? ಅವರು ಏನಾಗಲ್ಲ. ಕೋಳಿ ಕುಣ್ಸಂಗೆ ಎಷ್ಟು ಮೊಟ್ಟೆ ಇನ್ನ ನೆನ್ನೆ ಹಾಕು ಆ ಕಡೆ ಇಕ್ಕಿರೋ ಈ ಕಡೆಗೆ ಎತ್ತಿಕ್ಕಿದ್ದ ಏನ ಮೊಟ್ಟೆಯ ಇಲ್ಲ. ಈ ಕಡೆ ಎರಡು ಈ ಕಡೆ ಇದ್ವಲ್ಲ, ಈ ಕಡೆ ಬಂದಿಲ್ಲ ಮೊಟ್ಟೆಗಳು. ಹಂಗಾರೆ ಯಾವ ಬೇರೆ ಆ ಕಡೆ ಎಕ್ಕ ತರಬೇಕು. ಸೊಪ್ಪು ಒಗ್ಗರಣೆ ಹಾಕ್ತೀವಿ ಫಸ್ಟು. ಮುದ್ದೆ ಮಾಡ್ಕೊಡ್ತೀಯಾ? ನೀನು ಮುದ್ದೆ ಇಲ್ಲ ಅಂತ ಅಂದರೆ ಸುಮ್ಮನೆ ಇರಬೇಕಲ್ಲಪ್ಪ. ಮುದ್ದೆ ಮಾಡ್ಕೊಂಡು ನೆನ್ನೆಲ್ಲಿ ಮಾಡಿದ್ದಪ್ಪ, ರಾತ್ರಿ ಮಾಡಿಕೊಟ್ಟಿದ್ದು. ನೆನ್ನೆ ಮಾಡಿರಲಿಲ್ಲ. ನಿನ್ನೆ ಅಡುಗೆನೇ ನೀಟಾಗಿ ಮಾಡಲಿಲ್ಲ ಫ್ರೆಂಡ್ಸ್. ಹೇಗೆ ಅಂತ ಅಂದರೆ ನಿನ್ನೆ ಒಂದು ನಮ್ಮ ರಿಲೇಷನಲ್ಲಿ ಒಂದು ಸಾವಾಗಿತ್ತು. ಹಾಗಾಗಿ ನಮ್ಮ ಅಪ್ಪ ಅವರು ನೆಂಟರೆಲ್ಲ ಬಂದು, ನಮ್ಮ ಅಪ್ಪ ಒಂದು ಮಿಸ್ ಆಗಿತ್ತು ಅಷ್ಟೇ. ಅವರೆಲ್ಲ ಬಂದಿದ್ರು. ಹಾಗಾಗಿ ನೆನ್ನೆ ಅಡುಗೆ ನೀಟಾಗಿ ಮಾಡಲೇ ಇಲ್ಲ. ಬೆಳಗ್ಗೆ ಅನ್ನ ಸಾಂಬಾರು ಮಾಡಿದ್ದೆ, ನೈಟ್ ಅದನ್ನೇ ತಿನ್ಕೊಂಡು ಹೊತ್ಲಾಗಿ ಅನ್ನ ಸಾಂಬಾರನ್ನೇ. ಮೇವು ಕೊಯ್ಕೊಂಬಂದಿರಾಗದಲ್ಲ. ಸರಿ ಹೋಗೋಣ. ಕಾಳು ಬೆಂದವ ಅಲೆಯ? ಸಾರು ಒಗ್ಗರಣೆ ಹಾಕ್ತೀನಿ. ಕಾಳು ಬೆಂದು ಕಾಳು ಅವಾಗಲೇ ಬಂದಿದ್ದು. ನುಗ್ಗೆ ಸೊಪ್ಪು ಕಾಯ್ತುರಿ ಖಾಲಿ ಅಂದಂಗ್ರೆ ಕಾಯೇ ಇಲ್ಲ ನಮ್ಮ ಮನೇಲಿ. ನಾನು ಅವಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನುಗ್ಗೆ ಸೊಪ್ಪು ಅವಾಗ ನಮ್ಮೂರಲ್ಲಿ ಒಂದು 2 ನುಗ್ಗೆ ಮರಿದ್ದು. ನಮ್ಮಮ್ಮ ಮಧ್ಯಾಹ್ನ ಆಯ್ತಂದ್ರೆ ಸಾಕು ನುಗ್ಗೆ ಸೊಪ್ಪು ಕಿತ್ಕೊಂಡು ಸಾಂಬಾರು ಮಾಡಕ್ಕೆ ರೆಡಿ ಮಾಡೋದಲ್ಲ. ನಮ್ಗೇನೋ ಒಂಥರ ಖುಷಿ. ಮಧ್ಯಾಹ್ನ ಟೈಮು ಒಲೆ ಕಚ್ಚಿದ್ರೆ ಅವ್ರು ಅಡುಗೆ ಮಾಡೋಕ್ಕೆ ನಮ್ಗೇನೋ ಒಂಥರ ಖುಷಿ ಆಗೋದು. ನಮ್ಮಮ್ಮ ಒಲೆ ಕಚ್ಚೈತೆ ಅಡುಗೆ ಮಾಡ್ತೈತೆ ಅಂತ ಅಂದ್ಬಿಟ್ಟು. ನೀರು ಕಾದೈತೇನೋ ಸ್ವಲ್ಪ. ಇಲ್ಲ ಇನ್ನೊಂದು ಸ್ವಲ್ಪ ಕಾಯ್ಬೇಕು. ಒಂದು ಸ್ವಲ್ಪ ತಡಿ ಚೆಕ್ ಮಾಡ್ತೀನಿ. ಅಯ್ಯೋ ಇನ್ನೂ ಬೆಚ್ಚಗಾಗಮ್ಮ. ಒಂದೆರಡು ಕಾಯಿ ಮಟ್ಟ ಈಗ ನೀನು ಇಲ್ಲೇ ಮನೆಗಿರೋದು ಹೆಂಗೆ ಮಾಡ್ಕೊಂಡು ನೀನು ಸ್ವಲ್ಪ ಬಿಟ್ಟವ್ರು ಮುಗಿದ ಕತೆ ಆಯ್ತಾ ಸೊಪ್ಪು?
ಸಾರು ಒಗ್ಗರಣೆ ಹಾಕ್ಬಿಡ್ತೀನಿ ಹಂಗಾರೆ. ಸ್ವಲ್ಪ ಸಾಂಬಾರು ಕೊಡಿಲ್ಲ ಸರಿ ಟೇಸ್ಟ್ ನೋಡ್ತೀನಿ. ಸಾಂಬಾರು ಮುದ್ದೆ ಸುಡ್ತದೆ. ಹಾಕೊಂಚೂರು ಟೇಸ್ಟ್ ನೋಡ್ತೀನಿ ಯಾವ ಥರ ಐತೆ ಅಂತ. ಚೆನ್ನಾಗಿ ಮಾಡಿದ್ವಿ ಹೆಂಗೆ ಅಂತ ನೋಡ್ತೀನಿ. ಸೂಪರ್ ಇದೆ. ಸರಿ ಆಯ್ತಾ? ಉಪ್ಪೆಲ್ಲ ಕರೆಕ್ಟಾಗ. ಬೆಳಗ್ಗೆನೆ ಹಿಂಗೆ ಸಾಂಬಾರು ಮುದ್ದೆ ಮಾಡೋವ್ರ ಮನೆಯವ್ರು ಯಾರು ಇದ್ರೆ ಕಾಮೆಂಟ್ ಮಾಡಿ. ನಮ್ಮ ಮನೇಲಿ ನೋಡಿ ಬೆಳಗ್ಗೆ ತಿಂಡಿನೇ ಕಮ್ಮಿ. ಈ ಥರ ಮುದ್ದೆ ನೀನು ತಿಂಡಿ ಅಂದರೆ 2 ಕೆಲಸ ಆಯ್ತವೆ ಅಂತ ಮಧ್ಯಾಹ್ನ ಮತ್ತೆ ಬೇರೆ ಊಟ ಮಾಡ್ಬೇಕಲ್ಲ ಅಂತ ಒಟ್ಟಿಗೆ ಮಾಡ್ತಾ ಇದೀಯಾ? ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ಕಡೆ ಇಲ್ಲಿ ನಮ್ಮ ಇದರಲ್ಲಿ ಕಮ್ಮಿ. ನಿಮ್ಮೂರಲ್ಲಿ ನಮ್ಮ ಇದ್ರಲ್ಲ ನಿಮ್ಮೂರಲ್ಲಿ ಕಮ್ಮಿ. ನಮ್ಮ ಅಪ್ಪರೂರಲ್ಲಿ ಜಾಸ್ತಿ. ನಮ್ಮ ದೊಡ್ಡಮ್ಮರ ಅಷ್ಟೇನೆ. ಅವ್ರು ಏನು ಗೊತ್ತಾ, ಬೆಳಗ್ಗೆ ಟೈಮ್ ಮುದ್ದೆ. ಈಗ ನನಗೆ ಅಂದರೆ ನೀನು ತಿಂಡಿ ಮಾಡಿ ಮತ್ತೆ ಮಧ್ಯಾಹ್ನಕ್ಕೆ ಮುದ್ದೆ ಸಾಂಬಾರೇ ಜಾಸ್ತಿ. ಅಲ್ಲಿ ತಿಂಡಿ ಮಾಡೋದೇ ಕಮ್ಮಿ. ನಮ್ಮಮ್ಮ ತಿಂಡಿ ಪಂಡಿ ಮಾಡೋದಮ್ಮ. ನಮಗೆ ಸ್ಕೂಲಿಗೆ ಪಾಲಿಗೆಲ್ಲ ತಿಂಡಿ ಮಾಡೋದು. ಆ ಕಡೆ ಎಲ್ಲ ಜಾಸ್ತಿ ಇದೆ ಏನಪ್ಪ, ಬೆಳಗ್ಗೆ ಹೊತ್ತು ಮುದ್ದೆನೇ ಜಾಸ್ತಿ ಮಾಡೋದು. ಯಾಕಲ್ಲ ಹಿಂಗೆ ಕರ್ಬೇ ಸೊಪ್ಪು ಮರ್ತ್ಕೊಂಡೆ. ಯಪ್ಪ ನೀನು ಮರವು ಅಂತೀಯ. ನನ್ನ ಜೊತೆ ಜಗಳ ಮಾಡಕ್ಕೆ ಮಾತ್ರ ಮರವಿಲ್ಲ. ನಿನ್ ಜೊತೆ ಜಗಳಾಡ್ದಲ್ಲೇ ಪಕ್ಕದ ಮನೆಯವ್ರ ಜೊತೆ ಹೋಗಿ ಜಗಳಾಡಕ್ಕಾಯ್ತದ? ಎಡಮಡ ಬಿಡ್ತಾರೆ ಅಂತ ಅದಕ್ಕೆ ನನ್ನ ಜೊತೆ ಆಡ್ತೀಯ. ಯಾವ ಜೊತೆ ನಾನು ಹೆಂಗಿದ್ರು ನಾನು ಹೊಡೆಯಲ್ಲ ಅಂತ ಗೊತ್ತು ನನಗೆ. ಹೋಗು ಕುಕ್ಕಾರು ವಿಶಾಲ ಐತೈತೆ. ನಾನೇ ಹೋಗ್ತೀನಿ. ಮಟ್ಟೆ ತಾಂಬ ಹುಲ್ ತಗೊಂಡೋಯ್ತಾ ಇದ್ದೀನಿ. ಓ ನೋಡಿ ಇವರಿಬ್ರು ಅಲ್ಲೇ ಇಲ್ಲಿ ಮುಂಜಾನೆ ಮಟ್ಟಕ್ಕೆ ಕರ್ಕೊಂಬಂದವನು. ನೋಡಿ ಇಲ್ಲಿ ಕುಂತೈತೆ, ಇದಕ್ಕೆ ಕುಣಿಸ್ಬೇಕು. ನಮ್ಮ ಮನೆಯವರು ಸಂಜೆ ಟೈಮು ಬಂದವ್ರಿಗೆಲ್ಲ ಸಾಲ ಕೊಟ್ಟು ಮುಸ್ಸಂಜೆ ಹೊತ್ತಲ್ಲಿ ಸಾಲ ಕೊಟ್ಟು ಮುಸ್ಸಂಜೆ ಹೊತ್ತಲ್ಲಿ ಕೋಳಿಗಳು ಕೊಡಬಾರ್ದಂತೆ. ಅದು ಸಾಲ ಕೊಡ್ಲೇಬಾರ್ದಂತೆ. ಇವರು ಏನ್ ಗೊತ್ತಾ, ನಮ್ಮನೆಯವರು ಎಷ್ಟು ಅಂದ್ರೆ ಒಂದು ಹೇಳ್ತೀನಿ ನೋಡಿ, ನಮ್ಮನೆಯವರು ಎಷ್ಟು ಜನಗಳು ನಂಬಿಡ್ತಾರೆ ಅಂತ ಅಂದ್ರೆ, ಈಗ ಕೋಳಿಗಳು ತಗೊಂಡೋಗಿ ಬರ್ತಾರಲ್ಲ, ಈಗ ಮನೇಲಿ ತೂಕ ಹಾಕೊಡ್ತಾರೆ. ಇಲ್ಲ ಅವರೇ ಹೋಗಿ ಎಲ್ಲರೂ, ಈಗ ತೂಕದ ಮಿಷಿನ್ ಇಲ್ಲ ಅಂತಂದ್ರೆ ಬೇರೆ ಕಡೆ ಹೋಗಿ ತೂಕ ಮಾಡಿಸ್ಕೊಡ್ತಾರೆ. ನಮ್ಮನೆಯವ್ರು ಹಂಗಲ್ಲ. ಕೋಳಿ ಇಟ್ಕೊಂಡೋಗಿ ಬರ್ತಾರಲ್ಲ ಅವ್ರಿಗೆ ಹಂಗೆ ಕೊಟ್ಕಳ್ಸದೆ. ಅವರೇ ತೂಕ ಹಾಕೊಂಡ್ಬಿಟ್ಟು ಅವರೇ ಹೇಳದೆ ತೂಕನ. ಅವರು ಹಿಡ್ಕೊಂಡು ಹೋಗ್ತಾರಲ್ಲ, ಸಂಜೆ ಟೈಮ್ ತೂಕ ಹಾಕಿದ್ರೆ ಕೋಳಿ ಒಂಚೂರು ತೂಕ ಬರ್ತವೆ, ಮೇದಿರ್ತಾವಲ್ಲ, ಅದೇ ಅವ್ರು ತಗೊಂಡೋಗ್ಬಿಟ್ಟು ಬೆಳಗ್ಗೆ ತೂಕ ಹಾಕಿದ್ರೆ ಅಲ್ಲಿ 1/4 kg ಡೌನ್ ಆಗಿರುತ್ತೆ. 100-150 ಗ್ರಾಮು 200 ಗ್ರಾಮ್ ಈ ಥರ ಡೌನ್ ಆಗಿರುತ್ತೆ. ಅವ್ರು ನಿಜನೇ ಹೇಳ್ತಾರೋ ಸುಳ್ಳೇ ಹೇಳ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ಅವ್ರಿಗೆ ಕೊಟ್ಟು ಕಳಿಸ್ತಾರೆ. ಅವರೇ ತೂಕ ಹಾಕೊಂಡು ಅವರೇ ಕೊಡೋದೆ, ಅವರೇ ಇದು ಮಾಡೋದೆ. ನಮ್ ಗಂಡ ನಾನು ಎಷ್ಟೋ ಹೇಳ್ತೀನಿ ತೂಕ ಹಾಕೋಣ. ಇಲ್ಲ ಒಬ್ಬೊಬ್ರು ಅವ್ರ ಕಣ್ಣು ಮುಂದೆ ತೂಕ ಗಂಟನು ಬಿಡಲ್ಲ. ಆದ್ರೆ ನಾವೇ ನಮ್ಮನ್ನ ಕೊಟ್ಟು ಕಳಿಸ್ತಾರೆ ಬಂದವ್ರಿಗೆ. ತರ್ತಾರೆ ಕುಂತ್ಗಳು ಅಂತಾರೆ. ಫಸ್ಟ್ ಮಟ್ಟೆ ಕುಡ್ದೆ. ಅಯ್ಯೋ ಮುಂಜಾನೆ ಆರು ಇಲ್ಲೇ ಓಡಿ ಬಂತ ನೋಡಲ್ಲಿ ಏನು ಹಿಡ್ಕತಾರೆ ಅಂತ ನೋಡಿ. ಹಿಂಗೆ ಇದು ಮಾಡ್ಬಿಟ್ಟು ಎಷ್ಟು ದಪ್ಪ ಇದೆ. ದಪ್ಪ ಉದ್ದಕ್ಕೆ ತೂಕ ಅಂತ ಉಗ್ಗಿ ಎಷ್ಟು ಕುಣ್ಸಣ ಇನ್ನೆಷ್ಟ ಮತ್ತೆ 10 ಕುಣ್ಸು ಸಾಕು. ಯಾವಾರು ಬಂದು ಇಕ್ಕತ್ರ ಸುಮ್ಮನೆ ಮಾತಾಡೋಣ. 96 ಇನ್ನೊಂದು ಕೆಂಪು ಅದೇ ನಿಮ್ಮ ಗೊಂಬೆ ಅಲ್ಲಿ ಬತ್ತಾಳ ನೋಡು. ಇಲ್ಲ ಬೆಳಗ್ಗೆ ನಾನು ಆಲಿಸ್ಕೊಂಬರಕ್ ಹೋದಳು ಕರಿ ನೋಡಲ್ಲಿ. ಇಲ್ಲ ಅದೇ ಗೊಂಬೆ ಅಲ್ಲೇ ಉಳ್ಕೊಂಡಿದ್ದಲ್ ಮಗ್ಳೇ. ಅಲ್ಲೇ ಆಲಿಸ್ಕೊಂಬರಕ್ ಹೋದಾಗ ಅವಾಗ ಬಂದಳು ನನ್ನ ಜೊತೆ ಅಲ್ಲೇ ಉಳ್ಕೊಂಡು. ಅಯ್ಯೋ ಅವ್ಳು ತಾಣಗ ಅಲ್ಲೇ ಎಲ್ಲ ನಾಯಿಗೆ ಬಂದು ಕಚ್ಚಿದ್ರು ಆಯ್ತು. ಅಲ್ಲಿ ತಾಣ ಬಿಟ್ಟು ಬಂದಿದ್ದೆ. ಅವಳೇ ಉಳ್ಕೊಂಡು ಕೂಗಿರು ಬರ್ಲಿಲ್ಲ ವಾಪಸ್ಸು. ನಮ್ಮ ಗೊಂಬೆ ನಾನು ತುಂಬ್ತೀನಿ ಎಲ್ಲ ಮಾಡ್ತಾಳೆ. ನಾವು ಅವಾಗ ಇಲ್ಲಿ ಮಣ್ಣು ಏರ್ಸ್ಕೊಂಡಿದ್ದೋ ಫ್ರೆಂಡ್ಸ್. ಇಲ್ಲಿ ಒಂದು ಲೋಡ್ ಮಣ್ಣಿತ್ತು. ಕೊಟ್ಕೆ ಒಳಗೆ ಹಾಕಕ್ಕೆ ಅಂತಲೇ ಏರ್ಸ್ಕೊಂಡಿದ್ದು ಇನ್ನೊಂದು ಲೋಡು. ಅಲ್ಲಿ ಕೊಟ್ಕೆ ಒಂದು ಗಾಡಿ ಗಂಧ ಹೋಗಿತ್ತು ಸಿಮೆಂಟ್ ತುಪ್ಪಲ್ಲಿ. 50 kg ಮೂಟನೇ ಓಡ್ತೀಯಂತೆ. 10 ತೂಕ ಆಯ್ತದ. ಹೊಟ್ಟೆ ಭಂಗ
ಅಲ್ವಾ? ಏನು ಮಾಡ್ತೀಯ ಓದಲಿಲ್ಲ ಈಗ ಓದಲಿಲ್ಲ ಅಂದ್ರೆ ಸುಮ್ಬಿಡ್ತಾರ. ನಡಿಯಪ್ಪ. ತುಂಬ ಕೆಲಸ ಇವೆ ಮಾಡ್ಬೇಕಂತ ಅಂದರೆ ನಿನಗೆ ಅದೇ ಕೆಲಸ ಮಾಡ್ತೀನಿ ಅಂತೀಯ ನೀನು. ರೆಡಿ ಗಮ್ಮಂತೈತೆ ಸಾಂಬಾರಂತೂ ಉಪ್ಸಾರಂತೂ. ಅವ್ರಿಗೆ ಯಾಕೆ ತಲೆ ಮೇಲೆ ಓದಿದೆಯಲ್ಲ ಅಲ್ಲ ಅವಳ ಕುಡಿಬೇಕಾರೆ ಆರ್ಸ್ಕೊಂಬಂದಿರೋದು. ನೋಡಿಲ್ಲ ಕುಡಿಬೇಕಾರೆ ಆರ್ಸ್ಕೊಂಬಂದಾಳ. ಇವಾಗ ಮುದ್ದೆ ಸಿಕ್ಬಿಟ್ಟು ಹೋಗಿ ಹುಲ್ ಕುಯ್ಕೊಂಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಹಸಿಟ್ಟು ಒಂದರ್ಸ್ತಾ ಮೊನ್ನೆ ಅವಾಗ ಎಷ್ಟೆಷ್ಟು ಬೇಕು ಅಷ್ಟು ಒಂದರ್ಸ್ಬೇಕು. ನಮ್ಮನೆಯವ್ರಿಗೆ ನಿಂಬೆಹಣ್ಣ ಡೈಲಿ ಕೇಳ್ಕೊಂಬನಿ ಅಂತ ಅಂತೀನಿ. ಎಲ್ಲ ಹಣ್ಣ ಉದ್ರೋಗ್ತಾ ಇದ್ದಾವೆ ಅಂಗಡೀಲಿ. ಕೇಳ್ಕೊಂಬರಕ್ಕೆ ಆಗ್ತಾ ಇಲ್ಲ ಇವ್ರಿಗೆ. ಎಲ್ಲ ಫುಲ್ಲು ಆ ಕಡೆ ಎಲ್ಲ ಹಣ್ಣಾಗ್ಬಿಟ್ಟಿದೆ, ಕೆಳಗೆಲ್ಲ ಹಣ್ಣಾಗಿದ್ದಾವೆ. ಕೇಳ್ಕೊಂಬನ್ರಿ ಅಂಗಡಿ ಕೊಡೋಣ ಅಂತ ಅಂದರೆ ಕೇಳ್ಕೊಂಬತ್ತಾ ಇಲ್ಲ. ದುಡ್ಡು ಜಾಸ್ತಿ ಆಗೈತಿ ಇವ್ರಿಗೆ. ಯಾರಿಗಾರು ನಿಂಬೆಹಣ್ಣು ಬೇಕಂದ್ರೆ ಬಂದು ಕುಯ್ಕೊಂಡು ಹೋಗಿ ಫ್ರೆಂಡ್ಸ್ ನಮ್ಮ ಗಿಡದಲ್ಲಿ. ನನ್ನ ಗಂಡಂತೂ ತಗೊಂಡೋಗಿ ಅಂಗಡಿಗೆ ಕೊಡಲ್ಲ. ನಾನು ನೋಡಿ ಮೊನ್ನೆ ಕುಯ್ಕೊಂಡು ಹೋಗಿದ್ದೆ ಅಲ್ಲ 82ದ ಚಿಗುರುತ್ತೆ. ಈ ಬೇಗ ಚಿಗುರುತ್ತಾವಲ್ಲ ಫೀಸಿನ ಕಡ್ಡಿ. ಮೊನ್ನೆ ಕುಯ್ಕೊಂಡು ಹೋಗಿದ್ದೆ ಇಲ್ಲಿ ಆಲ್ರೆಡಿ ಅದೇ ಇಲ್ಲಿವರೆಗೂ ಚಿಗುರೆ. ಗಡ್ಡಿ ಅಳ್ಜೊಳ್ತಾರಲ್ಲ ಎಷ್ಟು ಚಿಗುರ್ತಾ ಇರ್ತವೆ ಅವು ನೋಡಿ. ನಮ್ಮ ಅಳ್ಜೊಳ ಅಲ್ಲವ ಒಂದು ಟ್ರಿಪ್ ಅಷ್ಟೇ. ಅಯ್ಯೋ ಮಳೆ ಊದಿದ್ರೆ ಹೆಂಗೆ ಎದಳವಂದ್ರೆ ಇವು ಮಳೆನೇ ಇಲ್ಲ. ಮಳೆನೇ ಹೋಯ್ತಲ್ಲ. ನಡೀತಾ ನಡೀರಿ ನಡೀರಿ ಮುಂದೆ, ನೀವು ನಾವು ಹಿಂದೆ ಬರ್ತೀವಿ. ಇದ್ರ ಕಡೆ ಕರ್ದಾಕ್ಬಿಡ್ತಾರೆ ಹೊಡ್ಕೊಂಡ್ರೆ. ಅದು ಆರೆ ತಗೊಂಡು ಗೆಡ್ಡಿಗೆ ಮೀಟ್ಬೇಕು ಮತ್ತೆ ಚಿಗುರ್ಕತ್ತದು. ಮತ್ತೆ ಗೆಡ್ಡೆ ಇರ್ತದಲ್ಲ ಮತ್ತೆ ಚಿಗುರ್ಕತ್ತದೆ. ರೋಜಾಳ ಗಿಡ ಅಲ್ಲೇ ಹಾಕಿ ಒಣಕತ್ತದೆ. ಗೊಂಬೆ ನೋಡಿ ಹುಡ್ಕೊಂಬಂದಾಳೆ ನಮ್ಮಮ್ಮ ಎಲ್ಲೋಗೈತೆ ಅಂತ. ನೀನು ಅದೃಷ್ಟದ ಗೊತ್ತು ಬಾ ನನಗೆ. ಹಿಡ್ಕೊಂಡು ಕಾಲು ಹಿಡ್ಕೊಂಡು ಸುಳ್ಳು ಹೇಳ್ತೀಯ ನೋಡಿ ಹೆಂಗೆ ನಿಂತ್ಕೊತಾಳೆ. ಇಷ್ಟವ್ರು ಕಾಲು ಇಬ್ಬರೇ ಹಾಕಿಲ್ಲ ಹಂಗೆ. ಈಗ ಸ್ಥಾನ ಆಯ್ತಲ್ಲ. ಈ ಬಿಸಿ ಬಿಸಿ ಮುದ್ದೆ ಸೊಪ್ಪು ಸಾರು ಪಲ್ಯ ಎಲ್ಲ ರೆಡಿ ಆಯ್ತು. ಎಲೆ ಬಂದಾಳೆ ಏನಿದ್ರು ಬ್ಯಾಟಿಂಗ್. ನಮ್ಮನೆಯವ್ರು ಹೆಂಗೋ ರೆಡಿಯಾಗಿ ಬಂದ್ಬಿಟ್ರು. ಇಷ್ಟೊಂಥರ ಹುಲ್ಲು ಹಾಕಿದ್ ನೋಡ ಅಲ್ಲಿ ತಿನ್ಕೊಂಡೇ ಬಿಟ್ಟವಳ ಅಲ್ಲವ. ನೋಡಲ್ಲಿ ಇವ್ನು ಕಟ್ಬಿಟ್ಟಿಲ್ಲ ಎಲ್ಲ ತಿನ್ಕೊಂಡವಳೆ. ಇವಳು ಮಾತ್ರ ಇನ್ನೂ ಸಣ್ಣಗೆ ತಿಂತಾನೆ ಕುಳ್ಳಿ ಎಡೆಕಡ್ಡಿ ಅಂದ್ಬಿಟ್ಟು. ತಿರ್ಗಮ್ಮ ಜಲ್ದಿ ಐ ನಡಿ. ನಾ ಎಲ್ಲಿ ಬಂದಿಲ್ವಲ್ಲ. ಅಲ್ಲಿ ಯಾರೊಬ್ರು ರೋಡಲ್ಲಿ ಹೋಗ್ತದೆ. ನಾವು ರೋಡಲ್ಲಿ ಯಾರು ಹೋಗಂಗೂ ಇಲ್ಲ. ರೋಡ್ನೇ ಬರ್ಸ್ಕೊಬಿಟ್ಟವನೆ ನಂಗೆ ಆಗ್ತಾನೆ. ರೋಡಲ್ಲಿ ಯಾರೋ ಹೋಯ್ತಾರ್ಕಂತಾರೆ ಅದಕ್ಕೆ ಬಗ್ಲಿಕ್ತಾನೆ. ರೋಡಲ್ಲಿ ಯಾರು ಹೋಗಂಗಿಲ್ಲ. ಏನು ಮಾಡ್ತೀಯಪ್ಪ. ನೀನು ಉಬ್ಬಿಸ್ಕೊಂಡಿರೋದಂಗೆ ಅವಳನ್ನ ಒಂದು ಒದೆ ಬಿಟ್ಟು ಓಡಿಸ್ಬೇಕು. ಬೈತಾವಳೆ. ಒದೆ ಬಿಟ್ಟು ಓಡಿಸ್ಬೇಕು ಗೊಂಬೆ ನಿನ್ನ. ಅಯ್ಯೋ ನಿಧಾನ ತಿನ್ನು. ನಾನು ಎಷ್ಟು ಬೇಗ ಉಣಲ್ವೇನೋ. ಅಲ್ಲೇ ತಿನ್ಕೊಂಡೇ ಬಿಟ್ಲು ಖಾಲಿ. ಓಹೋ ಅದು ಬೇರೆ ನೀರು ಬೇರೆ ಹೆಚ್ಚಾಗ್ತೇವೆ ಅವನಿಗೆ. ಬೆಳೆಯೋ ಮಗ ಹುಳ್ಳಿ ಸುಳ್ಳಿ. ಬೆಳೆಯೋ ಮಗ ಇಲ್ಲಿ ಹಿಡ್ಕೊಂಡು ತಿನ್ನಕ್ಕೆ ಹೇಳಿ ಏನು ಇದಿಲ್ವಾ. ನಿಮ್ಮ ಕೆಂದಂಗೆ ಹೇಳು ಗೊಂಬೆಗೆ ಹೇಳ್ತೀಯಲ್ಲ. ನಾನೇ ಸಾರು ಪಲ್ಲೆಲ್ಲ ಹಾಕೊಂಡು ಹೋಗ್ತಾ ಇದ್ದೀನಿ. ಈಗ ಒಂದು ಮುದ್ದೆ ಎಕ್ಸ್ಕೊಬಿಟ್ಟು ಬ್ಯಾಟಿಂಗ್ ಮಾಡೋಣ. ಥ್ಯಾಂಕ್ ಯು. ಬೆಳಗ್ಗೆನೇ ನಂಗೆ ಅಣ್ಣಗೆ ಇಂಥ ಫುಡ್ ಆದರೆ ನೋಡಪ್ಪ ಖುಷಿ ಆಯ್ತದೆ. ಬೇರೆ ಏನಾದ್ರು ಮಾಡಿಕೊಟ್ರೆ ಅಷ್ಟು ಖುಷಿ ಆಗಲ್ಲ. ಮುದ್ದೆ ಈ ಥರ ಮಾಡಿಕೊಟ್ರೆ ಖುಷಿ. ಸೊಪ್ಪು ಸೂಪರ್ ಐತೆ.
ಇದೇ ಥರ ಬೆಳಗ್ಗೆ ಮ್ಯಾಗಿ ಪಾಗಿ ತಿನ್ನೋದ್ಕಿಂತ ಈ ಥರ ಮಾಡ್ಕೊಳ್ಳಿಂದ. ಏಯ್ ಓಹೋ ಅವಳು ಅಲ್ಲಿ ತರ್ತಾಳೆ, ಅವಳು ಅವಶ್ಯ ಮುದ್ದೆ ಕೊಡ್ತೀನಿ. ಹಾಂ ಐ ನೀನು ತಿನ್ನಕ್ಕಾರ ಸುಮ್ಮನೆ ಬಿಡ್ತೀನಿ ಗೊಂಬೆ. ನಮ್ಮ ತಾರನಂತೂ ಹುಡುಗಿ ಬರೆಯೋಕ್ಕೆ ಒಂದು ಪುಣ್ಯ ಮಾಡಿದ್ದೆ ನಾನು. ಸಾಕು ಹಾಕಣ. ಸಾಕಣ. ಈ ಥರ ಬಿಸಿ ಮುದ್ದೆ ಬಿಸಿಲನ್ನು ಯಾರು ಮಾಡಿಕೊಡ್ತಾರೆ? ಓಹೋ ಹೋಗ್ಲಿ ಸಾಕು, ನಿಜಲ್ಲ ಮೇಡವ್ರೆ, ಹೋಗ್ಲಿ ಸಾಕು. ಕೊಡಿ ಸಾಂಬಾರು ಬೇಕಾ? ಸಾಂಬಾರು ಏನು ಬೇಡ ಫ್ರೆಂಡ್ಸ್. ಹಾಗೇನೆ ಇವತ್ತು ಅಪ್ಪಾರೂರಿಂದ ಸಡನ್ನಾಗಿ ನಮ್ಮ ದೊಡ್ಡಮ್ಮ, ಇಬ್ಬರು ದೊಡ್ಡಮ್ಮದಿರು, ಆಮೇಲೆ ದೊಡ್ಡಪ್ಪದಿರ ಮಕ್ಳುಗಳು ಎಲ್ಲ ಬಂದಿದ್ದರು ಊರಿಂದ. ಏನಕ್ಕೆ ಬಂದಿದ್ರಂತ ಅಂದರೆ ನಮ್ಮ ಊರಲ್ಲಿ ಅಂದರೆ ನಮ್ಮ ಸಂಬಂಧಿಕರು ಒಂದು ಸಾವಾಗಿತ್ತು, ಅದಕ್ಕೋಸ್ಕರ ಬಂದಿದ್ದರು. ಹಾಗೆಯೇ ಅವ್ರನ್ನೆಲ್ಲ ಇಲ್ಲಿ ಮನೆ ಕರ್ಕೊಂಬಂದಿದ್ದೆ. ಬನ್ನಿ ಕಾಫಿ ಕುಡ್ಕೊಂಡು ಹೋಗಿರಂತೆ ಅಂದ್ಬಿಟ್ಟು ಈ ಕಾಫಿ ಕುಡ್ಕೊಂಡು ಅವರನ್ನು ಸಹ ಹೊರಡ್ತಾಯಿದ್ರು. ಹಂಗಾರು ಟೈಮ್ ಆಗುತ್ತೆ ಕಣವ, ಬರೋಲ್ಲ, ಸಾವಿಗೆ ಬಂದಾಗ ಮನೆಗೆ ಬರಬಾರ್ದು, ಆಮೇಲೆ ತಿಥಿಗೆ ಬರ್ತೀವಲ್ಲ ಅವತ್ತು ಬರ್ತೀವಿ ಅಂತ ಅಂತಿದ್ರು. ಆದರೆ ನಾನು ಇಲ್ಲ ಬನ್ನಿ, ಏನಾಗಲ್ಲ, ನೀವು ಹೋಗಾದ್ಮೇಲೆ ಗಂಜಲ ಎರಚಿಬಿಟ್ಟು ನೆಲ ಎಲ್ಲ ಸೀಡ್ತೀನಿ, ಬನ್ನಿ ಅಂತ ಅಂದೆ. ಅವರು ಹಾಗೇನೆ ಊರಿಂದ ಆಟೋ ಮಾಡ್ಕೊಂಬಿಟ್ಟು ಬಂದಿದ್ರು. ಆಟೋ ಅಂದರೆ ಅವ್ರದ್ದೇ ಆಟೋ, ನಮ್ಮ ಇನ್ನೊಬ್ಬರು ದೊಡ್ಡಪ್ಪ ಇದ್ದಾರಲ್ಲ ಅವ್ರದ್ದು ಇದು ಆಟೋ ತಗೊಂಬಿಟ್ಟು ಬಂದಿದ್ರು. ಎಲ್ಲ ಒಟ್ಟಿಗೆ ಬಂದಿದ್ರು. ಅಪ್ಪ ಒಂದು ಬಂದಿರಲಿಲ್ಲ, ಅಪ್ಪ ಒಂದು ಮಿಸ್ ಆಗಿತ್ತು. ಹಂಗಾರು ಇಲ್ಲಿ ಕುಂತಿದ್ದಾರಲ್ಲ ಇವ್ರು ಬಂದು ನಮ್ಮ ದೊಡ್ಡಪ್ಪನ ಮಗ. ನೀವು ಹಳೆ ವಿಡಿಯೋದಲ್ಲಿ ನೋಡಿದ್ದೀರ ನಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮನ, ಅವ್ರ ಕಿರೆ ಮಗ ಅವ್ರನ್ನ ಕೇಳಿದೆ ಯಾಕೆ ಕರ್ಕೊಂಬರ್ಲಿಲ್ಲ ಅಪ್ಪನ ಅಂತ ಅಂದ್ಬಿಟ್ಟು. ನಿಮ್ಮಪ್ಪ ಮನೇಲಿತ್ತು ಬರ್ತೀನಿ ಅಂತ ಅಂತು, ಆಮೇಲೆ ಯಾಕೋ ಬರಲಿಲ್ಲ ಅಂತ ಅಂದ್ಬಿಟ್ಟು ಹೇಳಿದರು. ಸರಿ ಆಯಿತು ಬಿಡತ್ಲಾಗೆ ಅಂತ ಅಂದ್ಬಿಟ್ಟು ಹಿಂಗಿರು ಇನ್ನೊಂದು 2-3 ದಿನ ಬಿಟ್ಟು ಇಲ್ಲಿ ಊರಿಗೆ ಬರ್ತೀನಿ ಅಂತ ಹೇಳೈತಲ್ಲ, ಅಷ್ಟರೊಳಗೆ ತಿಥಿ ಅಷ್ಟರೊಳಗೆ ಬರುತ್ತೆ ಅಂದ್ಕೊಂಬಿಟ್ಟು ನಾನು ಸುಮ್ಮನಾದೆ.